ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಭಾರಿ ಚುರುಕಾಗಸಾಗ್ತಾ ಇದೆ. ಪ್ರಜ್ವಲ್ ಕೇಸ್ನಲ್ಲಿ ಸಂತ್ರಸ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೋರ್ವ ಸರ್ಕಾರಿ ಮಹಿಳಾ ಅಧಿಕಾರಿಗೆ ಹೇಳಿಕೆಯನ್ನ ಎಸ್ಐಟಿ ಪಡೆದಿದೆ. ಒಬ್ಬರಾದ್ಮೇಲೆ ಒಬ್ಬರು ಸಂತ್ರಸ್ತರು ಬಂದು ತಮ್ಮ ದೂರನ್ನ ಹೇಳ್ತಾ ಇದ್ದಾರೆ. ಮತ್ತೋರ್ವ ಸರ್ಕಾರಿ ಮಹಿಳಾ ಅಧಿಕಾರಿಗೆ ಹೇಳಿಕೆಯನ್ನ ಎಸ್ಐಟಿ ಪಡೆದಿದೆ. ವರ್ಗಾವಣೆ ಸಂಬಂಧ ಪ್ರಜ್ವಲ್ ಬಳಿ ಹೋಗಿದ್ದಂತಹ ಮಹಿಳಾ ಅಧಿಕಾರಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ನನ್ನ ಮೇಲೂ ಲೈಂಗಿಕ ದೌರ್ಜನ್ಯ ನಡೆದಿರೋದು ಸತ್ಯ ಅಂತ ಎಸ್ಐಟಿ ಮುಂದೆ ಸರ್ಕಾರಿ ಅಧಿಕಾರಿಯ ಸ್ಫೋಟಕ ಮಾಹಿತಿ. ಫೋನ್ ಕರೆ ಮತ್ತು ವಿಡಿಯೋ ಕಾಲ್ ಮಾಡಿದ್ರಂತೆ ಪ್ರಜ್ವಲ್. ಯಾವ ರೀತಿ ದೌರ್ಜನ್ಯ ಆಗಿದೆ ಅನ್ನೋದರ ಲಿಖಿತ ಮತ್ತು ವಿಡಿಯೋ ಹೇಳಿಕೆಯನ್ನು ಎಸ್ಐಟಿ ದಾಖಲಿಸಿಕೊಂಡಿದೆ ಸರ್ಕಾರಿ ಮಹಿಳಾ ಅಧಿಕಾರಿಯಿಂದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಎಸ್ಐಟಿ ತನಿಖೆ ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಭಾರಿ ಚುರುಕಾದಂತೆ ಕಂಡು ಬರ್ತಾ ಇದೆ. ಈ ಅಧಿಕಾರಿಗಳ ಹೇಳಿಕೆ ಏನಿದೆ, ಸಂತ್ರಸ್ತ ಮಹಿಳಾ ಅಧಿಕಾರಿಗಳ ಹೇಳಿಕೆ, ಇದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಜೊತೆಗೆ ಅವ್ರು ಹೇಳಿದ್ದೇನು ಅಂತ ಹೇಳಿಕೆಯಲ್ಲಿ? ಪ್ರತಿಮಾ, ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ 3 ಎಫ್ಐಆರ್ಗಳು ಕೂಡ ದಾಖಲಾಗಿರುವಂತದ್ದು. 3 ಕೂಡ ಅತ್ಯಾಚಾರ ಮತ್ತೆ ಲೈಂಗಿಕ ದೌರ್ಜನ್ಯದ ಶಿಕ್ಷಣಗಳ ಅಡಿ ದಾಖಲಾದಂತಹ 3 ಪ್ರಕರಣಗಳು. ಇದ್ರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಇದ್ದಂತಹ ಒಂದಷ್ಟು ಅಶ್ಲೀಲ ವಿಡಿಯೋಗಳಲ್ಲಿರುವಂತಹ ಮಹಿಳೆಯರು ಯಾರು ಅನ್ನೋದನ್ನು ಕೂಡ ಎಸ್ಐಟಿ ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಒಂದಷ್ಟು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಕೂಡ ಇರುವಂತದ್ದು ಖಚಿತವಾಗಿರುವಂತದ್ದು. ಈ ಹಿನ್ನೆಲೆ ಈಗ ಆಲ್ರೆಡಿ ಇಬ್ಬರು ಮಹಿಳಾ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟು ಅವರ ಲಿಖಿತ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆ ಇಬ್ಬರ ಲಿಖಿತ ಹೇಳಿಕೆಯಲ್ಲೂ ಕೂಡ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ಸತ್ಯ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿ ಅಂದ್ರೆ ರೆವೆನ್ಯೂ ಇಲಾಖೆ ಉನ್ನತ ಗ್ರೇಡ್ 2 ಮಟ್ಟದ ಅಧಿಕಾರಿಯನ್ನು ಕೂಡ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ. ಆಕೆ ಕೂಡ ಬಂದು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ವರ್ಗಾವಣೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನು ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಹೋಗಿದ್ದೆ, ಅಲ್ಲಿ ನನ್ನ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೂಡ ಕೊಟ್ಟಿರುವಂತದ್ದು. ಈ ಹೇಳಿಕೆಯ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.